ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಪ್ರಮುಖವಾಗಿ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧಕ್ಕೆ ಫುಲ್ ಸ್ಟಾಪ್ ಬೀಳಬಹುದು ಅಂತ ಬಹುತೇಕರು ಅಂದುಕೊಂಡಿದ್ರು. ಕಾರಣ ಈಗ ಕದನ ವಿರಾಮ ಘೋಷಣೆಯಾದ ಬಳಿಕ ಒಂದಷ್ಟು ಕಂಡೀಷನ್ಸ್ ಹಾಕುವ ಮೂಲಕ ಒಪ್ಪಂದ ಆಗಿದೆ ಎರಡು ರಾಷ್ಟ್ರಗಳ ಮಧ್ಯೆ ಅಂತ. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಕೊಲ್ಲಿ ವಾರ್. ಯಾಕಂದ್ರೆ ಯಾವುದು ಕೂಡ ಅಂತ್ಯ ಆಗ್ತಾನೆ ಇಲ್ಲ ಅಂತ. ಇರಾನ್ ವಿರುದ್ಧ ಇನ್ನೂ ಕೂಡ ನಿಂತಿಲ್ಲ ಅಮೆರಿಕ ಇಸ್ರೇಲ್ ಯುದ್ಧ ಬಿಕಾಸ್ ಆಫ್ ಕಂಡೀಷನ್ಸ್. ಪಾಕ್ನಲ್ಲಿ ನಿಗದಿಯಾಗಿರೋ ಸಂಧಾನ ಸಭೆಗೂ ಮುನ್ನ ಡೆಡ್ ಲೈನ್ ಅನ್ನ ನೀಡಲಾಗಿದೆ. ಇರಾನ್ಗೆ ಮತ್ತೆ ಡೆಡ್ ಲೈನ್ ಅನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಹಂಗಾಗಿ ಒನ್ಸ್ ಅಗೇನ್ ಯುದ್ಧ ಮುಂದುವರಿಯೋ ಲಕ್ಷಣ. ಇರಾನಿಯರನ್ನ ಮುಂದೆ ಬೇರೆ ಯಾವುದೇ ಅವಕಾಶವೂ ಇಲ್ಲ. ಇರಾನ್ನವರು ಬದುಕಿರೋದೇ ನಮ್ಮ ಜೊತೆ ಮಾತುಕತೆ ನಡೆಸೋದಕ್ಕೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರಂತೆ. ಪಾಕ್ ಮಾತುಕತೆಗೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಬಗ್ಗೆ ಈ ರೀತಿ ಮಾತನಾಡಿರೋದು ಅಗೇನ್ ಯುದ್ಧ ಮತ್ತೊಮ್ಮೆ ಪ್ರಾರಂಭ ಆಗುವಂತಹ ಸಾಧ್ಯತೆಗಳು, ಜೊತೆಗೆ ಈ ಯುದ್ಧ ಮುಂದುವರಿಯುವಂತಹ ಸಾಧ್ಯತೆಗಳು ಅನ್ನುವಂತಹ ಎಕ್ಸ್ಪರ್ಟ್ಗಳ ವಿಶ್ಲೇಷಣೆ ಇದು. ಅಮೆರಿಕ ಅಧ್ಯಕ್ಷ ಒಂದ್ ಕಡೆ ಸಂಧಾನ ಅನ್ನುತ್ತಲೇ ಕೊಡ್ತಾ ಇರುವಂತಹ ಎಚ್ಚರಿಕೆ, ಕಂಡೀಷನ್ಸ್ ಇದ್ಯಾವುದನ್ನ ಕೂಡ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಾನ್ ಇದ್ದಂತೆ ಕಾಣಿಸ್ತಾ ಇಲ್ಲ. ಹಂಗಾಗಿ ಮಾತುಕತೆಗೂ ಮುನ್ನ ಈ ರೀತಿಯ ವಾರ್ನಿಂಗ್ ಮತ್ತೊಂದು ಆಯಾಮವನ್ನ ಈ ಯುದ್ಧ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ಕದನ ವಿರಾಮಕ್ಕೆ ತಾನೇ ಕಾರಣ ಅಂತ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದ ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗ ಎದುರಾಗಿದೆ. ಪಾಕ್ ಬಳಿ ಸಂಧಾನದ ನಾಟಕ ಆಡಿಸಿದ್ದು ಸ್ವತಃ ಅಮೆರಿಕ ಅಂತ ಬ್ರಿಟನ್ ಪತ್ರಿಕಾ ವರದಿ ಮಾಡಿದೆ. ಇದರ ಬೆನ್ನಲ್ಲೇ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫಾ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪೋಸ್ಟ್ಗಳನ್ನ ಹಂಚಿಕೊಂಡಿದ್ದು, ಅಮೆರಿಕ ಅಧ್ಯಕ್ಷರ ಗೃಹ ಕಚೇರಿ ಶ್ವೇತಭವನ ನೇರವಾಗಿ ಹಸ್ತಕ್ಷೇಪ ಮಾಡಿತ್ತು. ಇನ್ನು ಇಸ್ರೇಲ್ ಇರಾನ್ ನಡುವಿನ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದೇ ನಾನು ಅಂತ ಪಾಕಿಸ್ತಾನ ಬೀಗುತ್ತಿರುವ ನಡುವೆಯೇ ಇಸ್ರೇಲ್ ಇದನ್ನ ಟೀಕೆ ಮಾಡಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಇಸ್ರೇಲ್ ಅನ್ನ ದುಷ್ಟ, ಕ್ಯಾನ್ಸರ್ ಕಾರಕ ಎಂದೆಲ್ಲ ಟೀಕೆ ಮಾಡಿದ್ದಾರೆ. ಪಾಕ್ ಸಚಿವನ ಈ ಹೇಳಿಕೆಗೆ ಇಸ್ರೇಲ್ ಪ್ರಧಾನಿ ಕಚೇರಿಯೇ ಕೆಂಡಾಮಂಡಲವಾಗಿದ್ದು, ಮಧ್ಯಸ್ಥಿಕೆ ದೇಶವೊಂದರ ಇಂತಹ ಹೇಳಿಕೆಯನ್ನ ಯಾವುದೇ ಕಾರಣಕ್ಕೂ ಒಪ್ಪಲಾಗದು ಅಂತ ಎಚ್ಚರಿಕೆ ಕೊಟ್ಟಿದೆ.